ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ, ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ, ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ
ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ. ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ. ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ. ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ ಹೇಳ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೇಡ. ಯಾವ ಜಾತಿ ಇರಬಹುದು ಅಥವಾ ಯಾವ ಪಕ್ಷದ ಒಲವು ಕೂಡ ಬೇಡ. ಇಲ್ಲಿ ದೇಶದ ವಿಚಾರ ಬರಬೇಕು. ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು, ಈ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಇದೇ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರದ ಪರ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ನಾನಿಲ್ಲಿ ಬ್ಲೇಮ್ ಗೇಮ್ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಕೂಡ ಮಾತನಾಡಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಯಾರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿಸಿಎಂ ಆಗಿ